ನಮಸ್ಕಾರ. ಕ್ವಿಜೇಬಲ್ನ 11ನೇ ಆವೃತ್ತಿಗೆ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ನಿಮ್ಮ ಕ್ವಿಜ್ ಮಾಸ್ಟರ್ ಮೇಘವಿ ಮಂಜುನಾಥ್. ಕ್ವಿಜೇಬಲ್ ಇದು ಭಾರತದಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ಅಂತಾನೆ ಇರುವಂತಹ ಏಕೈಕ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು 2016ರಲ್ಲಿ ಸೇವಾ ಇನ್ ಆಕ್ಷನ್ ಅನ್ನುವಂತಹ ಸಂಸ್ಥೆ, ಇವರು ವಿಶೇಷಚೇತನ ಮಕ್ಕಳ ಸೇವೆಯಲ್ಲಿ ತೊಡ್ಕೊಂಡಿರುವಂತಹ ಒಂದು NGO, ಇವರು ಶುರು ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ LTI ಮೈಂಡ್ಟ್ರೀ ಅವರ ಸಹಯೋಗ ಕೂಡ ಇದೆ. ಸಮಾಜದಲ್ಲಿ ಸಾಮಾನ್ಯವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗೋ ವಿಕಲಚೇತನ ಮಕ್ಕಳಲ್ಲೂ ಇರುವಂತಹ ಪ್ರತಿಭೆಯನ್ನು ಈ ಕಾರ್ಯಕ್ರಮ ಗುರುತಿಸಿ ಅದಕ್ಕೊಂದು ವೇದಿಕೆಯನ್ನು ಒದಗಿಸಿಕೊಡುತ್ತೆ. ಈ ಕಾರ್ಯಕ್ರಮದ ಕುರಿತಾದ ಒಂದು ಚಿಕ್ಕ ಪರಿಚಯ ಇಲ್ಲಿದೆ, ನೋಡೋಣ ಬನ್ನಿ. ಕ್ವಿಜೇಬಲ್ನ 11ನೇ ಕರ್ನಾಟಕ ಆವೃತ್ತಿಗೆ ಸ್ವಾಗತ. ಕ್ವಿಜೇಬಲ್ ಇದು ವಿಶೇಷಚೇತನ ಮಕ್ಕಳು ಹಾಗೂ ಯುವಕರಿಗಾಗಿ ಆಯೋಜಿಸಲಾಗುವ ರಾಷ್ಟ್ರಮಟ್ಟದ ರಸಪ್ರಶ್ನೆ ಸ್ಪರ್ಧೆ. ಈ ಕ್ವಿಜ್ ಅನ್ನ ಸೇವಾ ಇನ್ ಆಕ್ಷನ್ ಸಂಸ್ಥೆ 2016ರಲ್ಲಿ ಪ್ರಾರಂಭಿಸಿತು. ಈ ಕ್ವಿಜ್ಗೆ LTI ಮೈಂಡ್ಟ್ರೀ ಫೌಂಡೇಶನ್ ಅವರ ಸಹಯೋಗ ಕೂಡ ಇದೆ. ಕ್ವಿಜೇಬಲ್ ವಿಶೇಷಚೇತನ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ತಮ್ಮ ಸಾಮರ್ಥ್ಯವನ್ನ ತೋರಿಸೋಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟು ಬಂದಿದೆ. ಬೆಂಗಳೂರಿನಲ್ಲಿ ಕೇವಲ 110 ಮಕ್ಕಳೊಂದಿಗೆ ಪ್ರಾರಂಭವಾದ ಈ ಕ್ವಿಜ್ ಈಗ ಗ್ರಾಮೀಣ, ಹಿಂದುಳಿದ, ಬುಡಕಟ್ಟು, ನಗರ ಮತ್ತು ಉಪನಗರ ಜಿಲ್ಲೆಗಳನ್ನು ಹೊಂದಿರುವ ಭಾರತದ 15 ರಾಜ್ಯಗಳ 1500ಕ್ಕೂ ಅಧಿಕ ವಿಶೇಷ ಶಾಲೆಗಳಲ್ಲಿ 12,000 ಮಕ್ಕಳನ್ನ ತಲುಪಿದೆ. ಈ ಕಾರ್ಯಕ್ರಮವನ್ನು ಫಾರೆಜ್ ಕ್ವಿಜಿಂಗ್ ಸೊಲ್ಯೂಷನ್ ರೂಪಿಸಿದ್ದು ಕ್ಯೂರಿಯಾಸಿಟಿ ನಾಲೆಜ್ ಸೊಲ್ಯೂಷನ್ ನಡೆಸಿಕೊಡುತ್ತಾ ಬಂದಿದ್ದಾರೆ. ಈ ವರ್ಷ ಕರ್ನಾಟಕದಲ್ಲಿ 21 ಜಿಲ್ಲೆಯ 90 ಶಾಲೆಗಳಿಂದ 750ಕ್ಕೂ ಅಧಿಕ ಮಕ್ಕಳು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂದು ಪೂರ್ವಭಾವಿ ಹಾಗೂ ಸೆಮಿಫೈನಲ್ಗಳ ಮೂಲಕ ಆಯ್ಕೆಯಾದ ರಾಜ್ಯ ಫೈನಲಿಸ್ಟ್ಗಳು ತಮ್ಮ ಜ್ಞಾನವನ್ನ ಪ್ರದರ್ಶಿಸೋದನ್ನ ನೀವು ನೋಡಲಿದ್ದೀರಿ. ಕ್ವಿಜೇಬಲ್ಡನ್ನ ಮೊದಲು ನಾವು ಕರ್ನಾಟಕದ 6 ವಲಯಗಳಲ್ಲಿ ನಡೆಸಿ ಅಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಇವತ್ತು ಇಲ್ಲಿ ಫೈನಲ್ಸ್ ಅನ್ನ ನಡೆಸ್ತಾ ಇದ್ದೀವಿ. ಈ ವಲಯಗಳ ಹಾಗೂ ಆ ಮಕ್ಕಳ ಪರಿಚಯ ಮಾಡಿಕೊಂಡು ಪ್ರೋಗ್ರಾಮ್ ಅನ್ನ ಶುರು ಮಾಡ್ತೀವಿ. ಮೊದಲನೇದಾಗಿ ರಾಯಚೂರು ವಲಯ, ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆಶಾದೀಪ ಸ್ಪೆಷಲ್ ಶಾಲೆಯ ಮಕ್ಕಳಾದ ಶ್ರೀನಿಧಿ ಹಾಗೂ ವೈಷ್ಣವಿ, ಟೀಮ್ ನಂಬರ್ 1. ಮೈಸೂರು ವಲಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ತಂಡ JSS ಸಹನಾ ಸ್ಪೆಷಲ್ ಸ್ಕೂಲ್ನ ತೇಜಸ್ S ಹಾಗೂ ಐಶ್ವರ್ಯ M, ಪ್ಲೇಯಿಂಗ್ ಎಸ್ ಟೀಮ್ ನಂಬರ್ 2. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ವಲಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ತಂಡ SRC ಶಿಡ್ಲುಘಟ್ಟದಿಂದ ನಂದನ್ ರೆಡ್ಡಿ D ಹಾಗೂ ನಿರಂಜನ್. ಮಂಡ್ಯ ವಲಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ತಂಡ ಆಶಾ ಸದನ್ ಸ್ಪೆಷಲ್ ಶಾಲೆಯ ಕಿಶೋರ್ ಹಾಗೂ ಸಂತೋಷ್. ಬೆಂಗಳೂರು ವಲಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ತಂಡ ಅಮೋಕ್ ಟ್ರಸ್ಟ್ನ ಯತೀಶ್ ದರ್ಶನ್ ಹಾಗೂ ಶಬರೀಶ್. ಬೆಂಗಳೂರು ವಲಯದ ಇನ್ನೊಂದು ತಂಡ ಸೃಷ್ಟಿ ಸ್ಪೆಷಲ್ ಅಕಾಡೆಮಿಯಿಂದ ಹರ್ಷಿತಾ ಹಾಗೂ ಸಿದ್ಧಾಂತ್ ಪಾಟೀಲ್. ಇದು ಕ್ವಿಜೇಬಲ್ನ ಮೊದಲ ಕ್ಯಾಟಗರಿ, ಬೌದ್ಧಿಕ ಅಸಾಮರ್ಥ್ಯ ಸೀನಿಯರ್ ಕ್ಯಾಟಗರಿ, 18ರಿಂದ 23 ವರ್ಷದ ಯುವಕರಿಗೆ ಮಾಡ್ತಾ ಇರುವಂತಹ ಕ್ವಿಜ್. ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಇದರಲ್ಲಿ ಒಟ್ಟು 3 ಸುತ್ತುಗಳಿರುತ್ತೆ. ಮೊದಲ ಸುತ್ತು ಬರ್ತಾ ಇದೆ. ಇದರ ರೂಲ್ಸ್ ಈ ರೀತಿ ಇದೆ. ಈ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ 1 ಪ್ರಶ್ನೆ ಬರುತ್ತೆ. ಪ್ರತಿ ಪ್ರಶ್ನೆಗೂ ಕೂಡ 4 ಆಯ್ಕೆಗಳಿರುತ್ತೆ. ಮೊದಲ ಆಯ್ಕೆ ತಪ್ಪಾದರೆ 2ನೇ ಆಯ್ಕೆ, 2ನೇದು ತಪ್ಪಾದರೆ 3ನೇ ಆಯ್ಕೆ, ಈ ರೀತಿ ಒಟ್ಟು 3 ಅಟೆಂಪ್ಟ್ ಕೊಡ್ತೀವಿ. ಮೊದಲ ಆಯ್ಕೆಯಲ್ಲೇ ನೀವು ಸರಿ ಉತ್ತರ ಕೊಟ್ಟರೆ 15 ಅಂಕ, 2ನೇ ಆಯ್ಕೆಯಲ್ಲಿ ಸರಿ ಉತ್ತರ ಕೊಟ್ಟರೆ 10 ಅಂಕ, 3ನೇ ಆಯ್ಕೆಯಲ್ಲಿ ಸರಿ ಆದರೆ 5 ಅಂಕ, ತಪ್ಪು ಉತ್ತರ ಹೇಳಿದ್ರೆ 0 ಅಂಕ. ಟೀಮ್ ನಂಬರ್ 1 ಶ್ರೀನಿಧಿ ಹಾಗೂ ವೈಷ್ಣವಿ ರೆಡಿ ಇದ್ದೀರಾ? ರಾಯಚೂರು ವಲಯ, ಇಲ್ಲಿದೆ ನಿಮ್ಮ ಮೊದಲ ಕ್ವೆಶ್ಚನ್. ಪರದೆ ಮೇಲೆ ಬರ್ತಾ ಇದೆ. ಈಗಿನ ಯಾವ ಆಟ ಹಿಂದಿನ ಕಾಲದ ಮೋಕ್ಷಪಥಂ ಅನ್ನೋ ಆಟದಿಂದ ಬಂದಿದೆ? ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A ಚೆಸ್, ಆಪ್ಷನ್ B ಹಾವು ಏಣಿ, ಆಪ್ಷನ್ C ಬಂಟುಮಿ, ಆಪ್ಷನ್ D ಲೂಡೋ. ಈ 4 ಆಪ್ಷನ್ ಅಲ್ಲಿ ನಿಮ್ಮ ಫಸ್ಟ್ ಚಾಯ್ಸ್. ದ ಆನ್ಸರ್ ದೇ ಪಿಕಿಂಗ್ ಇಸ್ ಆಪ್ಷನ್ A. ತಪ್ಪು ಉತ್ತರ. ಈಗ 2ನೇ ಅಟೆಂಪ್ಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ನೀವು ಕೊಡ್ತಾ ಇರುವಂತಹ ಉತ್ತರ ಆಪ್ಷನ್ D ಲೂಡೋ. ಇದು ಕೂಡ ತಪ್ಪಾಗಿದೆ. 1 ಲಾಸ್ಟ್ ಅಟೆಂಪ್ಟ್ ಸಿಗುತ್ತೆ ನಿಮಗೆ. ಇಲ್ಲಿದೆ ನಿಮ್ಮ ಕೊನೆ ಅಟೆಂಪ್ಟ್. ಮೊದಲನೇ ತಂಡ ಕೊಡ್ತಾ ಇರುವಂತಹ ಉತ್ತರ ಆಪ್ಷನ್ B ಅಂದ್ರೆ ಹಾವು ಏಣಿ ಅಂತ ಹೇಳಿದಿರಾ. 3ನೇ ಅಟೆಂಪ್ಟ್ ಅಲ್ಲಿ ಸರಿಯಾದ ಉತ್ತರ 5 ಅಂಕ ಬಂದಿದೆ. 5 ಅಂಕಗಳನ್ನ ರಾಯಚೂರು ತಂಡ ಪಡೆದುಕೊಂಡಿದ್ದೀರಾ. ಇದೀಗ 2ನೇ ತಂಡದ ನೇರ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಹಿಯರ್ ಇಸ್ ಯೋರ್ ಕ್ವೆಶ್ಚನ್. ದಿಸ್ ಇಸ್ ಫಾರ್ ತೇಜಸ್ ಅಂಡ್ ಐಶ್ವರ್ಯ. ನಿಮ್ಮ ಪ್ರಶ್ನೆ:
ಭಾರತದ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ? ಗುಜರಾತ್, ತಮಿಳುನಾಡು, ಕೇರಳ, ಕರ್ನಾಟಕ. 4 ಆಯ್ಕೆಗಳಿದೆ. ಎ, ವೆರಿ ಗುಡ್, ಎ ಅಂತ ತೋರಿಸ್ತಾ ಇದ್ದಾರೆ. ಚಪ್ಪಾಳೆ, ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 15 ಅಂಕನ ಮೈಸೂರು ವಲಯ ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಇದೀಗ 3ನೇ ತಂಡಕ್ಕೆ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಯೋರ್ ಕ್ವೆಶ್ಚನ್: ಕರ್ನಾಟಕದ ಅಧಿಕೃತ ರಾಜ್ಯ ಲಾಂಛನದಲ್ಲಿ ಯಾವ ಕಾಲ್ಪನಿಕ ಪಕ್ಷಿ ಇದೆ? ಮಿಥಿಕಲ್ ಬರ್ಡ್ ಅಂತ ಹೇಳ್ತಾರೆ. ಒಂದು ಇಮ್ಯಾಜಿನರಿ ಬರ್ಡ್ ಇದೆ. ಅಲ್ಲಿ ಮಧ್ಯಭಾಗದಲ್ಲಿ ಒಂದು ಪಕ್ಷಿ ಇದೆ. ಈ ಪಕ್ಷಿ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಶರಭ, ಆಪ್ಷನ್ ಬಿ ವರಾಹಿ, ಆಪ್ಷನ್ ಸಿ ಗಂಡಬೇರುಂಡ, ಆಪ್ಷನ್ ಡಿ ಐರಾವತ. ನಿಮ್ಮ ಉತ್ತರ ಆಪ್ಷನ್ ಸಿ ಗಂಡಬೇರುಂಡ ಪಕ್ಷಿ ಅಂತ ಹೇಳ್ತಾ ಇದ್ದೀರಾ. ವೆರಿ ವೆರಿ ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ದೀರಾ. 15 ಅಂಕಗಳನ್ನ ಈ ತಂಡ ಪಡೆದುಕೊಂಡಿದೆ. ಸರಿಯಾದ ಉತ್ತರ. ವಂಡರ್ಫುಲ್. ಇಲ್ಲಿದೆ 4ನೇ ತಂಡದ ನೇರ ಪ್ರಶ್ನೆ ಪರದೆ ಮೇಲೆ. 50 ರೂಪಾಯಿಗಳ ಕರೆನ್ಸಿ ನೋಟ್ ನೋಡಿದ್ದೀರಾ? ಅದರ ಮೇಲೆ ಇರುವಂತಹ ಈ ಸ್ಮಾರಕ, ಒಂದು ಕನ್ಸ್ಟ್ರಕ್ಷನ್ ಇದೆ, ಒಂದು ನಿರ್ಮಾಣ ಇದೆ. ಇದು ಯಾವುದು ಅಂತ ಹೇಳಬೇಕು. ನಿಮ್ಮ ಆಪ್ಷನ್ ಈ ರೀತಿ ಇದೆ. ಹಂಪಿ ಕಲ್ಲಿನ ರಥ, ಕೋನಾರ್ಕ್ ಸೂರ್ಯ ದೇವಾಲಯ, ಮಧುಕೇಶ್ವರ ದೇವಾಲಯ ಬನವಾಸಿ, ಅಗುವಾಡ ಕೋಟೆ ಗೋವಾ. ಆಪ್ಷನ್ ಎ ಹಂಪಿ ಕಲ್ಲಿನ ರಥ ಅಂತ ಹೇಳಿ ತೋರಿಸ್ತಾ ಇದ್ದೀರಾ. ನಿಮ್ಮ ಉತ್ತರ ಸರಿಯಾಗಿದೆ. 15 ಅಂಕ ಪಡ್ಕೊಂಡಿದ್ದೀರಾ 4ನೇ ತಂಡ. ವೆರಿ ಗುಡ್, ಗುಡ್ ಗೋಯಿಂಗ್ ಕಿಶೋರ್ ಅಂಡ್ ಸಂತೋಷ್. ಇದೀಗ ಮುಂದಿನ ನೇರ ಪ್ರಶ್ನೆ ಬರ್ತಾ ಇದೆ. ಯತೀಶ್ ಹಾಗೂ ಶಬರೀಶ್ ಟೀಮ್ ನಂಬರ್ 5. ನಿಮಗೆ ಬೆಂಗಳೂರು ವಲಯ. ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡೋ ಒಬ್ಬ ಕ್ರಿಕೆಟರ್ ಆಗಿದ್ರು ಇವರು. ಅತ್ಯಂತ ದೃಢವಾದ ಹಾಗೂ ವಿಶ್ವಾಸಾರ್ಹ ಬ್ಯಾಟಿಂಗ್ ಶೈಲಿಗಾಗಿ ದ ವಾಲ್ ಅಂತ ಕರೆಸ್ಕೊಳ್ತಾ ಇದ್ರಂತೆ. ಇವರನ್ನ ಗೋಡೆ ಅಂತ ಕರೀತಾ ಇದ್ರು. ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಬಿ VVS ಲಕ್ಷ್ಮಣ್, ಆಪ್ಷನ್ ಸಿ ರಾಹುಲ್ ದ್ರಾವಿಡ್, ಆಪ್ಷನ್ ಡಿ ಸೌರವ್ ಗಂಗೂಲಿ. 5ನೇ ತಂಡ ಆಯ್ದುಕೊಂಡಿರುವಂತಹ ಉತ್ತರ ಆಪ್ಷನ್ ಎ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದಿರಾ. ಅನ್ಫಾರ್ಚುನೇಟ್ಲಿ ತಪ್ಪು ಉತ್ತರ. ಆದ್ರೆ ನಿಮ್ಗೆ ಇನ್ನು 2 ಅಟೆಂಪ್ಟ್ ಇದೆ. 10 ಅಂಕಕ್ಕೆ ನಿಮ್ಮ 2ನೇ ಅಟೆಂಪ್ಟ್. ನೀವು ಹೇಳ್ತಿರುವಂತಹ ಆಯ್ಕೆ ಆಪ್ಷನ್ ಸಿ ರಾಹುಲ್ ದ್ರಾವಿಡ್. ಸರಿ ಉತ್ತರ. 10 ಅಂಕ ಪಡ್ಕೊಂಡಿದ್ದೀರಾ ಬೆಂಗಳೂರು. ಅಮೋಘ. ಇದೀಗ ಕೊನೆ ತಂಡ 6ನೇ ತಂಡ ಹರ್ಷಿತಾ ಹಾಗೂ ಸಿದ್ಧಾಂತ್. ನಿಮಗೆ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ನಾವು ಆಗಾಗ ಬಳಸುವ ಯಾವ ತಂತ್ರಜ್ಞಾನ ನಮ್ಮ ಫೋನ್ಗಳು ಹಾಗೂ ಆ್ಯಪ್ಗಳು ನಾವಿರೋ ಜಾಗವನ್ನ ಸರಿಯಾಗಿ ಹಾಗೂ ಆ ಸಮಯದಲ್ಲೇ ನೈಜ ಸಮಯದಲ್ಲೇ ಗುರುತಿಸೋಕೆ ಸಹಾಯ ಮಾಡುತ್ತೆ? ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಬ್ಲೂಟೂತ್, ಆಪ್ಷನ್ ಬಿ GPS, ಆಪ್ಷನ್ ಸಿ RFID, ಆಪ್ಷನ್ ಡಿ NFC. GPS ಅಂತ ಹೇಳಿದ್ದಾರೆ. 15 ಅಂಕ ಪಡ್ಕೊಂಡಿದೆ ಈ ತಂಡ. ವಂಡರ್ಫುಲ್ ಆನ್ಸರ್ 6ನೇ ತಂಡದಿಂದ. ಬೆಂಗಳೂರಿನ ಇನ್ನೊಂದು ಶಾಲೆ 15 ಅಂಕ ಪಡ್ಕೊಂಡಿದ್ದೀರಾ. ಒಮ್ಮೆ ತಂಡಗಳು ಪಡ್ಕೊಂಡಿರುವಂತಹ ಅಂಕಿಗಳನ್ನು ನೋಡೋಣ. ಹಿಯರ್ ಆರ್ ದ ಸ್ಕೋರ್ಸ್. ಮೊದಲನೇ ತಂಡ ರಾಯಚೂರು ಆಶಾದೀಪ್ ಸ್ಪೆಷಲ್ ಸ್ಕೂಲ್ 5 ಅಂಕ ಪಡ್ಕೊಂಡಿದ್ದಾರೆ. 2ನೇ ತಂಡ ಮೈಸೂರಿನ JSS ಸಹನಾ ಸ್ಪೆಷಲ್ ಸ್ಕೂಲ್ 15 ಅಂಕ ಪಡ್ಕೊಂಡಿದ್ದಾರೆ. 3ನೇ ತಂಡ ಚಿಕ್ಕಬಳ್ಳಾಪುರ ಬ್ಯಾಂಗ್ಳೂರು ರೂರಲ್ನ SRC ಶಿಡ್ಲಘಟ್ಟದ ತಂಡ 15 ಅಂಕ ಪಡ್ಕೊಂಡಿದ್ದಾರೆ. 4ನೇ ತಂಡ ಮಂಡ್ಯದ ಆಶಾ ಸದನ್ ಸ್ಪೆಷಲ್ ಸ್ಕೂಲ್ 15 ಅಂಕ ಪಡ್ಕೊಂಡಿದ್ದಾರೆ. 5ನೇ ತಂಡ ಬೆಂಗಳೂರಿನ ಅಮೋಘ ಟ್ರಸ್ಟ್ 10 ಅಂಕ ಪಡ್ಕೊಂಡಿದ್ದಾರೆ. 6ನೇ ತಂಡ ಬೆಂಗಳೂರಿನ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ 15 ಅಂಕ ಪಡ್ಕೊಂಡಿದ್ದಾರೆ. ಕ್ವಿಜಿಬಲ್ನಲ್ಲಿ ಈಗ 2ನೇ ಸುತ್ತು ಶುರುವಾಗ್ತಾ ಇದೆ. ಇದು ಆಂಟಿ ಕ್ಲಾಕ್ ವೈಸ್ ರೌಂಡ್. ಅಂದ್ರೆ 6ನೇ ತಂಡದಿಂದ ಮೊದಲಿಗೆ ಪ್ರಶ್ನೆಯನ್ನ ಶುರು ಮಾಡ್ತೀವಿ. ಈ ಸುತ್ತಿನಲ್ಲಿ ಒಟ್ಟು 6 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳಿರುತ್ತೆ. ಪ್ರತಿ ತಂಡಕ್ಕೂ 2 ಅಟೆಂಪ್ಟ್ ಅನ್ನ ಕೊಡ್ತೀವಿ. ಮೊದಲನೇ ಅಟೆಂಪ್ಟ್ ನಲ್ಲಿ ಪ್ರಶ್ನೆಗೆ ಸರಿ ಉತ್ತರ ಕೊಟ್ರೆ 15 ಅಂಕ, 2ನೇ ಅಟೆಂಪ್ಟ್ ನಲ್ಲಿ ಸರಿ ಹೇಳಿದ್ರೆ 10 ಅಂಕ ಇರುತ್ತೆ. ಮೊದಲನೇ ಪ್ರಶ್ನೆ ಬೆಂಗಳೂರಿನ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ನಿಮಗೆ ಬರ್ತಾ ಇದೆ. ರೆಡಿ ಇದ್ದೀರಾ? ಯಾವ ಭಾರತೀಯ ಮರ ಅದರ ಕೊಂಬೆಗಳಿಂದ ನೇತಾಡುವ ಬೇರುಗಳನ್ನ ಹೊಂದಿದೆ ಮತ್ತು ವಿಶಾಲವಾದ ಪ್ರದೇಶವನ್ನ ಆವರಿಸಬಲ್ಲದು? ಆಪ್ಷನ್ ಎ ಬೇವಿನ ಮರ, ಆಪ್ಷನ್ ಬಿ ಅರಳಿ ಮರ, ಆಪ್ಷನ್ ಸಿ ಆಲದ ಮರ, ಆಪ್ಷನ್ ಡಿ ಮಾವಿನ ಮರ. ಸಿ ಅಂತ ಹೇಳ್ತಾ ಇದ್ದೀರಾ. ಸಿ ಅಂದ್ರೆ ನೀವು ಪಿಕ್ ಮಾಡಿರುವಂತಹ ಆಪ್ಷನ್. 10 ಅಂಕಗಳಿಗೆ ಆಲದ ಮರ ಸರಿ ಉತ್ತರ. ವೆರಿ ಗುಡ್ ಆನ್ಸರ್. 10 ಪಾಯಿಂಟ್ಸ್ ಟು ಯು. ಆಲದ ಮರ ಸರಿಯಾಗಿದೆ.
ಇದೀಗ 5ನೇ ತಂಡ ಬೆಂಗಳೂರಿನ ಅಮೋಕ್ ಟ್ರಸ್ಟ್ ನಿಮಗೆ ನೇರ ಪ್ರಶ್ನೆ ಬರ್ತಾ ಇದೆ ಆನ್ ಯೋರ್ ಸ್ಕ್ರೀನ್ ನಾವು. ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನ ನಿರ್ದೇಶನ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಒಂದು ಕಾಡನ್ನ ಕಾಪಾಡುವಂತಹ ಕಥೆಯನ್ನ ಇದ್ದಂತಹ 2022ರಲ್ಲಿ ಬಂದಂತಹ ಸಿನಿಮಾ ಯಾವುದು ಅಂತ ಕೇಳಿದೀವಿ. ನಿಮ್ಮ 4 ಆಪ್ಷನ್ಗಳು ಈ ರೀತಿ ಇದೆ. ಆಪ್ಷನ್ ಎ KGF, ಆಪ್ಷನ್ ಬಿ ಕಾಂತಾರ, ಆಪ್ಷನ್ ಸಿ ಚಾಲಿ 777, ಆಪ್ಷನ್ ಡಿ ವಿಕ್ರಾಂತ್ ರೋಣ. ಆಪ್ಷನ್ ಸಿ ಅಂತ ಹೇಳಿದ್ದಾರೆ. ನೀವು ಪಿಕ್ ಮಾಡಿರುವಂತಹ ಆಯ್ಕೆ ಚಾರ್ಲಿ 777 ತಪ್ಪು ಉತ್ತರ. ವಿಚ್ ಮೀನ್ಸ್ ಯು ವಿಲ್ ಗೆಟ್ ಅ ಸೆಕೆಂಡ್ ಗೋ. 2ನೇ ಆಪ್ಷನ್ ಅನ್ನ ನೀವು ಪಿಕ್ ಮಾಡಬಹುದು. ಪರದೆ ಮೇಲೆ ಆಪ್ಷನ್ಸ್ ಇದೆ, ಇನ್ನೊಂದ್ಸಲ ನೋಡಿ. ಆಪ್ಷನ್ ಸಿ ಬಿಟ್ಟು ಉಳಿದ 3 ಪಿಕ್ ಮಾಡಬೇಕು ನೀವು. ವಿಕ್ರಾಂತ್ ರೋಣ ಅಂತ ಹೇಳಿದ್ದಾರೆ. ತಪ್ಪು ಉತ್ತರ, ತಪ್ಪು ಉತ್ತರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂತಾರ. ಇದೀಗ 4ನೇ ತಂಡ ಮಂಡ್ಯ ವಲಯಕ್ಕೆ ನೇರ ಪ್ರಶ್ನೆ ಬರ್ತಾ ಇದೆ. ಯಾವ ಕನ್ನಡ ನಟ ತಮ್ಮ ತಂದೆಯವರಿಗೆ ಹಾಗೂ ಕರ್ನಾಟಕದ ಕಾಡುಗಳಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ 2022ನೇ ಇಸವಿಯಲ್ಲಿ ಗಂಧದ ಗುಡಿ ಅನ್ನೋ ಡಾಕ್ಯುಮೆಂಟರಿಯನ್ನ ಫಿಲ್ಮ್ ಮಾಡಿ ಪ್ರಸ್ತುತಪಡಿಸಿದ್ರು? ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ ಬಿ ವಿಷ್ಣುವರ್ಧನ್, ಆಪ್ಷನ್ ಸಿ ರಮೇಶ್ ಅರವಿಂದ್, ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್. ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಿರಾ. 15 ಅಂಕಗಳಿಗೆ ತಪ್ಪು ಉತ್ತರ. 3 ಆಪ್ಷನ್ ನಿಮ್ಗೆ ಉಳಿದಿದೆ. ಆ 3ರಲ್ಲಿ ನಿಮ್ಮ ಆಯ್ಕೆ. ಪುನೀತ್ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಡಿ ಪಿಕ್ ಮಾಡ್ತಾ ಇದ್ದೀರಾ. ಸರಿಯಾದ್ರೆ 10 ಅಂಕಗಳಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್ ಸರಿಯಾಗಿದೆ. 10 ಅಂಕನ ಮಂಡ್ಯ ವಲಯ ಪಡ್ಕೊಂಡಿದ್ದೀರಾ. ಇದೀಗ ಮುಂದಿನ ವಲಯ ಚಿಕ್ಕಬಳ್ಳಾಪುರ ಬ್ಯಾಂಗ್ಳೂರ್ ರೂರಲ್ನಿಂದ ನಂದನ್ ಹಾಗೂ ನಿರಂಜನ್ ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. ಪರದೆ ಮೇಲೆ ನಿಮ್ಮ ಕ್ವೆಶ್ಚನ್ ಬರ್ತಾ ಇದೆ, ಇಲ್ಲಿದೆ. ಕ್ಯಾಥಲಿಕ್ ಚರ್ಚಿನ ಪರಮ ಗುರುಗಳಿಗೆ ಇರುವಂತಹ ಬಿರುದೇನು? ಬಿಷಪ್, ಪೋಪ್, ಕಾರ್ಡಿನಲ್, ಪ್ರೀಸ್ಟ್. ಪ್ರೀಸ್ಟ್ ಅಂದ್ರೆ ಆಪ್ಷನ್ ಡಿ ಅಂತ ನಿಮ್ಮ ಉತ್ತರ. ಆಪ್ಷನ್ ಡಿ 15 ಅಂಕಗಳಿಗೆ ತಪ್ಪು ಉತ್ತರ. ತಪ್ಪು ಉತ್ತರ ಹೇಳಿದಿರಾ. ಇದೀಗ 10 ಅಂಕಗಳಿಗೆ ನೀವು ಇನ್ನೂ ಒಂದು ಆನ್ಸರ್ ಅನ್ನ ಕೊಡಬಹುದು. ನಾಯಕತ್ವ ವಹಿಸಿರ್ತಾರೆ. ಆಪ್ಷನ್ ಎ ಬಿಷಪ್ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಎ ಬಿಷಪ್ ಉತ್ತರ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಪ್ ಅಂತ ಕರೀತಾರೆ ಇವರನ್ನ. ಹೌದಾ, ಪೋಪ್ ಅಂತ ಕರೀತಾರೆ. ಮೈಸೂರು ವಲಯದ ನೇರ ಪ್ರಶ್ನೆ ಐಶ್ವರ್ಯ ಹಾಗೂ ತೇಜಸ್ ಇವರಿಗೆ. ಪರದೆ ಮೇಲೆ ಕ್ವೆಶ್ಚನ್ ಬರ್ತಾ ಇದೆ. ಯೋರ್ ಕ್ವೆಶ್ಚನ್ ಇಸ್: ಭೂಮಿಯನ್ನ ಉತ್ತರ ಮತ್ತೆ ದಕ್ಷಿಣ ಗೋಳಾರ್ಧವಾಗಿ ವಿಭಜಿಸುವಂತಹ ಕಾಲ್ಪನಿಕ ರೇಖೆ ಅಥವಾ ಗೆರೆ, ಇದಕ್ಕೆ ಕೊಟ್ಟಿರುವಂತಹ ಹೆಸರು ಏನು ಅಂತ. ಆಪ್ಷನ್ ಎ ಈಕ್ವಟಾರ್ ಅಥವಾ ಭೂಮಧ್ಯ ರೇಖೆ, ಆಪ್ಷನ್ ಬಿ ಪ್ರೈಮ್ ಮೆರಿಡಿಯನ್ ಅಥವಾ ಪ್ರಧಾನ ರೇಖಾಂಶ, ಆಪ್ಷನ್ ಸಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ವೃತ್ತ, ಆಪ್ಷನ್ ಡಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಥವಾ ಮಕರ ವೃತ್ತ. 4 ಆಪ್ಷನ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ. ಮೈಸೂರು ವಲಯ ಪಿಕ್ ಮಾಡಿರುವಂತಹ ಮೊದಲ ಆಪ್ಷನ್ ಆಪ್ಷನ್ ಡಿ ಮಕರ ವೃತ್ತ ತಪ್ಪು ಉತ್ತರ. ಇನ್ನೂ ಒಂದು ಅಟೆಂಪ್ಟ್ ನಿಮ್ಗೆ ಸಿಗುತ್ತೆ. ಸೆಕೆಂಡ್ ಅಟೆಂಪ್ಟ್, ಇಟ್ಸ್ ಓಕೆ. ಆಪ್ಷನ್ ಎ ಭೂಮಧ್ಯ ರೇಖೆ ಅಥವಾ ಈಕ್ವಟಾರ್ ಅಂತ ಹೇಳಿದ್ದಾರೆ. ಇದು ಸರಿಯಾದ ಉತ್ತರ. 10 ಅಂಕಗಳನ್ನ 2ನೇ ತಂಡ ಪಡ್ಕೊಂಡಿದೆ. ಇದೀಗ ಈ ಸುತ್ತಿನ ಕೊನೆ ಪ್ರಶ್ನೆ ಬರ್ತಾ ಇದೆ. ರಾಯಚೂರು ತಂಡಕ್ಕೆ ಶ್ರೀನಿಧಿ ಅಂಡ್ ವೈಷ್ಣವಿ ನಿಮ್ಮ ನೇರ ಪ್ರಶ್ನೆ. ಪರದೆ ಮೇಲೆ ಕ್ವೆಶ್ಚನ್ ಬರುತ್ತೆ ನೋಡಿ. ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರನ್ನ ಆಹಾರವಾಗಿ ಪರಿವರ್ತನೆ ಮಾಡುತ್ತೆ. ಇದಕ್ಕೆ ಇರುವಂತಹ ಹೆಸರು ಏನು? ಆಪ್ಷನ್ ಎ ಜರ್ಮಿನೇಷನ್ ಅಥವಾ ಮೊಳಕೆ ಒಡೆಯೋದು ಅಂತ ಹೇಳ್ತಾರೆ, ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪೀಕರಣ ಅಂತ ಹೇಳ್ತಾರೆ, ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಅಂತ ಹೇಳ್ತಾರೆ, ಅಥವಾ ಆಪ್ಷನ್ ಡಿ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಅಂತ ಕರೀತಾರೆ. ಓಕೆ, ಮೊದಲ ತಂಡ ರಾಯಚೂರು ಕೊಡ್ತಿರುವಂತಹ ಉತ್ತರ 15 ಅಂಕಗಳಿಗೆ ಸಿ ಅಂದ್ರೆ ಪರಾಗಸ್ಪರ್ಶ ಅಂತ ಹೇಳಿದಿರಾ. ತಪ್ಪು ಉತ್ತರ. ವಿಚ್ ಮೀನ್ಸ್ ನಿಮಗೆ ಇನ್ನೂ ಒಂದು ಅಟೆಂಪ್ಟ್ ಸಿಗುತ್ತೆ. 10 ಅಂಕಗಳಿಗೆ ನಿಮ್ಮ 2ನೇ ಆಯ್ಕೆ. ರಾಯಚೂರು ಕೊಡ್ತಾ ಇರುವಂತಹ ಉತ್ತರ ಆಪ್ಷನ್ ಡಿ ಅಂದ್ರೆ ಫೋಟೋಸಿಂಥಸಿಸ್ ಸರಿಯಾದ ಉತ್ತರ. 10 ಅಂಕಗಳನ್ನ ಈ ತಂಡ ಪಡೆದುಕೊಂಡಿದ್ದಾರೆ. ಇಲ್ಲಿಗೆ 2ನೇ ಸುತ್ತು ಮುಗಿದಿದೆ. 2ನೇ ಸುತ್ತಿನ ಕೊನೆಯಲ್ಲಿ ತಂಡಗಳು ಪಡೆದುಕೊಂಡಿರುವಂತಹ ಅಂಕ ಇಲ್ಲಿದೆ. ಮೊದಲನೇ ತಂಡ ರಾಯಚೂರು 15 ಅಂಕಗಳನ್ನ ಪಡೆದುಕೊಂಡಿದ್ದೀರಾ. ಮೈಸೂರು ವಲಯ 25 ಅಂಕಗಳನ್ನ ಪಡೆದುಕೊಂಡಿದ್ದೀರಾ. ಮೂರನೇ ತಂಡ ಚಿಕ್ಕಬಳ್ಳಾಪುರ ಬ್ಯಾಂಗ್ಳೂರ್ ರೂರಲ್ನ
SRC ಶಿಡ್ಲಘಟ್ಟದ ತಂಡ 15 ಅಂಕ ಪಡೆದುಕೊಂಡಿದ್ದಾರೆ. ಮಂಡ್ಯ ವಲಯ ಕಿಶೋರ್ ಸಂತೋಷ್ 25 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಅಮೋಘ ಟ್ರಸ್ಟ್ ಯತೀಶ್ ಶಬರೀಶ್ 10 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ಹರ್ಷಿತಾ ಸಿದ್ಧಾಂತ್ 25 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಇದೀಗ ಕ್ವಿಜೇಬಲ್ನ 3ನೇ ಸುತ್ತು ವಿಜುವಲ್ ರೌಂಡ್ ಬರ್ತಾ ಇದೆ. ಪರದೆ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಒಂದು ಇಮೇಜ್ ಅನ್ನ ತೋರಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನ ನೀವು ಹೇಳಿದ್ರೆ 15 ಅಂಕ. ಈ ಸುತ್ತನ್ನ ನಾವು ಮೊದಲನೇ ತಂಡದಿಂದ ಶುರು ಮಾಡ್ತೀವಿ. ರಾಯಚೂರು ತಂಡ, ನೀವು ರೆಡಿ ಇದ್ದೀರಾ ಅಂದ್ರೆ ಶ್ರೀನಿಧಿ ಹಾಗೂ ವೈಷ್ಣವಿ ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. 1959ರ ಇಸವಿಯಿಂದ ವಿಶ್ವದ ಅತಿ ದೊಡ್ಡ ಮೋಟಾರ್ ಸೈಕಲ್ ತಯಾರಕ ಅಂತ ಕರೆಸ್ಕೊಂಡಿರುವಂತಹ ಈ ಕಂಪನಿ ಯಾವುದು? ಈ ಕಾರು ಕಂಪನಿ ಯಾವುದು? ಓಕೆ, ಈ ಪ್ರಶ್ನೆ ಪಾಸ್ ಆಗೋದಿಲ್ಲ, ಬಟ್ ಉಳಿದ ತಂಡದಲ್ಲಿ ಯಾರಿಗಾರು ಉತ್ತರ ಗೊತ್ತಿದ್ರೆ ಹೇಳ್ಬಹುದು. ಗೊತ್ತಾ? ಹೋಂಡಾ ಅಂತ ಹೇಳ್ತಾ ಇದ್ದೀರಾ, ಬಟ್ ಈ ಪ್ರಶ್ನೆ ಪಾಸಿಂಗ್ ಇಲ್ಲ, ಬಟ್ ನಿಮ್ಮ ಉತ್ತರ ಸರಿಯಾಗಿದೆ. ಹೋಂಡಾ ಸರಿಯಾದ ಉತ್ತರ. ಇಲ್ಲಿದೆ ಮೈಸೂರು ವಲಯದ ನೇರ ಪ್ರಶ್ನೆ. ಐಶ್ವರ್ಯ ಅಂಡ್ ತೇಜಸ್, ಹಿಯರ್ ಇಸ್ ಯೋರ್ ಡೈರೆಕ್ಟ್ ಕ್ವೆಶ್ಚನ್. ಪಿಂಗಳಿ ವೆಂಕಯ್ಯನವರ ಚಿತ್ರವನ್ನ ಮುಂದಿನ ಪರದೆಯಲ್ಲಿ ತೋರಿಸ್ತೀವಿ. ಇವರು ಏನನ್ನ ಡಿಸೈನ್ ಮಾಡಿದ್ರು? ಬಾವುಟ ಅಂತ ಹೇಳ್ತಾ ಇದ್ದೀರಾ. 15 ಅಂಕಗಳನ್ನ ನೇರ ಪ್ರಶ್ನೆಗೆ ಪಡ್ಕೊಂಡಿದ್ದೀರಾ. ಸರಿಯಾದ ಉತ್ತರ. ಬಾವುಟ ಅಂದ್ರೆ ಭಾರತದ ರಾಷ್ಟ್ರ ಧ್ವಜವನ್ನ ಡಿಸೈನ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. ಇದೀಗ ನೇರ ಪ್ರಶ್ನೆ ಬರ್ತಾ ಇದೆ. ನಂದನ್ ಹಾಗೂ ನಿರಂಜನ್ ವಿಶ್ವದ ಅತಿ ಎತ್ತರದ ಪ್ರತಿಮೆ, ಏಕತಾ ಪ್ರತಿಮೆ ಅಂತ ಕರೀತಾರೆ. ಇದು ಭಾರತದ ಯಾವ ರಾಜಕಾರಣಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರನ್ನ ಚಿತ್ರಿಸುತ್ತೆ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾರ ಪ್ರತಿಮೆ? ಮಹಾತ್ಮ ಗಾಂಧಿ ಅನ್ನೋದು ನಿಮ್ಮ ಉತ್ತರ. 15 ಅಂಕಗಳಿಗೆ ತಪ್ಪು ಉತ್ತರ. ಸರ್ದಾರ್ ಪಟೇಲ್ ಸರಿಯಾದ ಉತ್ತರ ಆಗಿತ್ತು. ಈ ತಂಡ ಸರಿ ಉತ್ತರವನ್ನ ಕೊಡ್ಲಿಲ್ಲ. ಇದೀಗ ನೇರ ಪ್ರಶ್ನೆ ಬರ್ತಾ ಇದೆ. 4ನೇ ವಲಯ ಮಂಡ್ಯ ವಲಯ ನಿಮಗೆ. ಕಿಶೋರ್ ಹಾಗೂ ಸಂತೋಷ್, ದಿಸ್ ಇಸ್ ಯೋರ್ ಕ್ವೆಶ್ಚನ್. ಇವರು ಭಾರತದ ಒಬ್ಬ ಪ್ರಮುಖ ಉದ್ಯಮಿ. ಇವರು 2008ರಲ್ಲಿ ವಿಶ್ವದ ತುಂಬಾ ಕಡಿಮೆ ಬೆಲೆಯ ಕಾರನ್ನ ಲಾಂಚ್ ಮಾಡಿದ್ರಂತೆ. ನೆನಪಾಗ್ತಾ ಇದೆಯಾ ಹೆಸರು? ಗೊತ್ತಾ ಇವ್ರು ಯಾರು ಅಂತ ನಿಮ್ಗೆ? ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಈ ತಂಡ ಈ ಉತ್ತರವನ್ನ ಪಾಸ್ ಮಾಡಿದೆ. ನೀವ್ ಹೇಳ್ತೀರಾ 3ನೇ ತಂಡ ಏನಿದಕ್ಕೆ ಸರಿಯಾದ ಉತ್ತರ? ರತನ್ ಟಾಟಾ ಸರಿಯಾದ ಉತ್ತರ. ರತನ್ ಟಾಟಾ ಸರಿಯಾದ ಉತ್ತರ ಆಗಿದ್ರು, ಆದ್ರೆ ನೇರ ತಂಡದಿಂದ ಈ ಉತ್ತರ ಬರಲಿಲ್ಲ, ಹಾಗಾಗಿ ಯಾವುದೇ ಅಂಕಗಳಿಲ್ಲ. ಇದೀಗ ಮುಂದಿನ ವಲಯ ಬೆಂಗಳೂರಿನ ಅಮೋಘ್ ಟ್ರಸ್ಟ್ ನಿಮಗೆ ನೇರ ಪ್ರಶ್ನೆ ಬರ್ತಾ ಇದೆ. 5ನೇ ತಂಡ ಯತೀಶ್ ಹಾಗೂ ಶಬರೀಶ್. ಭಾರತದ ಸಂವಿಧಾನ ಏನಿದೆ, ಈ ಮೂಲ ಸಂವಿಧಾನವನ್ನ ಕೈಯಿಂದ ಬರೆದಿದ್ರು, ಹಸ್ತಲೇಖಿತ ಅಂತ ಹೇಳ್ತಾರೆ, ಕೈಯಿಂದ ಬರೆದಿದ್ರು. ಯಾವ ಮಹಾಕಾವ್ಯವನ್ನ ಕಾನ್ಸ್ಟಿಟ್ಯೂಷನ್ ಮೇಲೆ ಚಿತ್ರಣ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಮಹಾಭಾರತ ಅನ್ನೋದು ಅಮೋಘ್ ಟ್ರಸ್ಟ್ ಇವ್ರು ನೀಡಿದಂತಹ ಉತ್ತರ ತಪ್ಪಾಗಿದೆ. ರಾಮಾಯಣ. 3ನೇ ತಂಡ ರಾಮಾಯಣ ಅಂತ ಹೇಳ್ತಾ ಇದ್ದೀರಾ. ಸರಿ ಉತ್ತರ. ಇದೀಗ ಇವತ್ತಿನ ಕ್ವಿಜೇಬಲ್ನ ಕೊನೆ ಪ್ರಶ್ನೆ ಬರ್ತಾ ಇದೆ. 6ನೇ ತಂಡಕ್ಕೆ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ಬೆಂಗಳೂರಿನ ತಂಡ ವಿಶ್ವಶಾಂತಿಯನ್ನ ಕಾಪಾಡ್ಕೊಳ್ಳೋಕೆ 2ನೇ ಮಹಾಯುದ್ಧ ಆದ್ಮೇಲೆ 1945ರಲ್ಲಿ ಒಂದು ಸಂಸ್ಥೆಯನ್ನ ಹುಟ್ಟುಹಾಕ್ತಾರೆ. ಯಾವ ಸಂಸ್ಥೆ? ಈ ಪ್ರಶ್ನೆಯನ್ನ ಕೊನೆ ತಂಡ ಪಾಸ್ ಮಾಡಿದೆ. ಉಳಿದ ಯಾವ್ದಾದ್ರು ತಂಡಗಳಿಗೆ ಆನ್ಸರ್ ಗೊತ್ತಿದ್ರೆ ಹೇಳ್ಬಹುದು. ಗೊತ್ತಾ? ಏಷ್ಯಾ ಅಂದ್ರೆ ಅದೊಂದು ಖಂಡ ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಅಂತ ಕರೀತಾರೆ. ಅದು ಸರಿಯಾದ ಉತ್ತರ ಆಗಿತ್ತು. ಯಾವ ತಂಡಗಳು ಕೂಡ ಇಲ್ಲಿ ಆ ಉತ್ತರವನ್ನ ಹೇಳಲಿಲ್ಲ. 3 ಸುತ್ತುಗಳ ಕೊನೆಯಲ್ಲಿ ತಂಡಗಳು ಪಡೆದುಕೊಂಡಿರುವಂತಹ ಅಂಕ ಈ ರೀತಿ ಇದೆ. 15 ಅಂಕಗಳನ್ನ ಪಡೆದುಕೊಂಡಿದ್ದೀರಾ ಆಶಾದೀಪ್ ಸ್ಪೆಷಲ್ ಸ್ಕೂಲ್. ಮೈಸೂರಿನ JSS ಸಹನಾ ಸ್ಪೆಷಲ್ ಸ್ಕೂಲ್ 40 ಅಂಕ ಪಡೆದುಕೊಂಡಿದ್ದೀರಾ. SRC ಶಿಡ್ಲಘಟ್ಟ 15 ಅಂಕಗಳನ್ನ ಪಡೆದುಕೊಂಡಿದ್ದೀರಾ. ಆಶಾ ಸದನ್ ಸ್ಪೆಷಲ್ ಸ್ಕೂಲ್ 25 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಅಮೋಘ ಟ್ರಸ್ಟ್ 10 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ನೀವು ಕೂಡ 25 ಅಂಕ ಪಡೆದುಕೊಂಡಿದ್ದೀರಾ. ಎರಡನೇ ಸ್ಥಾನಕ್ಕೆ 2
ತಂಡಗಳ ಮಧ್ಯೆ ಅಂದರೆ 4ನೇ ತಂಡ ಹಾಗೂ 6ನೇ ತಂಡ ಇಬ್ಬರ ಮಧ್ಯೆ ಸಮ ಸ್ಕೋರ್ ತಗೊಂಡ್ಬಿಟ್ಟು ಟೈ ಆಗಿದೆ. ಆ ಟೈ ಅನ್ನ ನಾವೀಗ ಡಿಸೈಡ್ ಮಾಡ್ತೀವಿ ಸೂಪರ್ ಓವರ್ನಿಂದ. ಇಲ್ಲಿದೆ ಸೂಪರ್ ಓವರ್. ಒಂದು ಪ್ರಶ್ನೆ ಬರುತ್ತೆ, ಅದಕ್ಕೆ 3 ಆಪ್ಷನ್ ಅನ್ನ ಕೊಡ್ತೀವಿ. 2 ತಂಡಗಳು ಕೂಡ ನಿಮ್ಮ ಆಪ್ಷನ್ ಅನ್ನ ಒಟ್ಟಿಗೆ ನಾವು ಹೇಳಿದಾಗ ತೋರಿಸಿ ಅಂತ ಹೇಳಿದಾಗ ನಿಮ್ಮ ಆಪ್ಷನ್ ಅನ್ನ ತೋರಿಸಬೇಕಾಗುತ್ತೆ. ಸೂಪರ್ ಓವರ್ ನಲ್ಲಿ ಇಲ್ಲಿದೆ ನಿಮ್ಮ ನೇರ ಪ್ರಶ್ನೆ, ಪರದೆ ಮೇಲೆ ಬರ್ತಾ ಇದೆ. ಜೆಫ್ ಬೇಜೋಸ್ ಸ್ಥಾಪಿಸಿದ ವಿಶ್ವದ ಅತಿ ದೊಡ್ಡ ಆನ್ಲೈನ್ ರಿಟೇಲ್ ಕಂಪನಿ ಯಾವುದು? ಆಪ್ಷನ್ ಎ ಫ್ಲಿಪ್ಕಾರ್ಟ್, ಆಪ್ಷನ್ ಬಿ ಅಮೆಜಾನ್, ಆಪ್ಷನ್ ಸಿ ಫೇಸ್ಬುಕ್. ಓಕೆ, ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ 4ನೇ ತಂಡ ಅಂದ್ರೆ ಫ್ಲಿಪ್ಕಾರ್ಟ್ ಅಂತಿದ್ದೀರಾ. ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ 6ನೇ ತಂಡ ಅಂದ್ರೆ ಅಮೆಜಾನ್ ಅಂತ ಹೇಳ್ತಾ ಇದ್ದೀರಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಜಾನ್. ಅಂದ್ರೆ ಇವತ್ತಿನ ಕ್ವಿಜ್ನಲ್ಲಿ 2ನೇ ಸ್ಥಾನ ಪಡೆದುಕೊಂಡಿರುವಂತಹ ತಂಡ ಬೆಂಗಳೂರಿನ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ಹರ್ಷಿತಾ ಅಂಡ್ ಸಿದ್ಧಾಂತ್, ಹಾಗೂ 4ನೇ ತಂಡ ಕಿಶೋರ್ ಸಂತೋಷ್ ಮಂಡ್ಯ ವಲಯ, ನೀವು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದೀರಾ. ಇಲ್ಲಿಗೆ ಕ್ವಿಜೇಬಲ್ನ ಮೊದಲ ಕ್ಯಾಟಗರಿ ಬೌದ್ಧಿಕ ಅಸಾಮರ್ಥ್ಯ ಸೀನಿಯರ್ ಕ್ಯಾಟಗರಿಯ ರಸಪ್ರಶ್ನೆ ಮುಗಿದಿದೆ. ಈ ದಿನ ಈ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಇಬ್ಬರು ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋ ಮೂಲಕ ಪ್ರಶಸ್ತಿ ಪ್ರದಾನವನ್ನು ಶುರು ಮಾಡ್ತಾರೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀಯುತ ವಿಕಾಸ್ ಗೋಯಲ್, ಬೋರ್ಡ್ ಮೆಂಬರ್ ಸೇವಾ ಇನ್ ಆಕ್ಷನ್. ಇವರು ಕೂಡ ನಮ್ಮ ಜೊತೆ ಇಲ್ಲಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೋರ್ಕೊಳ್ತೀನಿ. ಕ್ವಿಜೇಬಲ್ ಸ್ಪರ್ಧೆಯ ಬೌದ್ಧಿಕ ನ್ಯೂನತೆ ಸೀನಿಯರ್ ಕ್ಯಾಟಗರಿ ಇದರಲ್ಲಿ ವಿಜೇತವಾಗಿರುವಂತಹ ತಂಡ ಮೈಸೂರಿನ JSS ಸಹನಾ ಸ್ಪೆಷಲ್ ಶಾಲೆಯ ತೇಜಸ್ ಹಾಗೂ ಐಶ್ವರ್ಯ. ಇವರಿಗೆ ಸೇವಾ ಇನ್ ಆಕ್ಷನ್ ವತಿಯಿಂದ ಪ್ರಮಾಣ ಪತ್ರ, ಬಹುಮಾನ, ಟ್ರೋಫಿ ಹಾಗೂ ಚಂದನ ವಾಹಿನಿಯ ವತಿಯಿಂದ ಪುಸ್ತಕವನ್ನು ಬಹುಮಾನವಾಗಿ ಕೊಡಲಾಗ್ತಾ ಇದೆ. ದ್ವಿತೀಯ ಸ್ಥಾನ ಪಡೆದಿರುವಂತಹ ತಂಡ ಬೆಂಗಳೂರಿನ ಸೃಷ್ಟಿ ಸ್ಪೆಷಲ್ ಅಕಾಡೆಮಿಯ ಸಿದ್ಧಾಂತ್ ಪಾಟೀಲ್ ಹಾಗೂ ಹರ್ಷಿತಾ ಎಸ್. ಇವರಿಗೂ ಸೇವಾ ಇನ್ ಆಕ್ಷನ್ ವತಿಯಿಂದ ಪ್ರಮಾಣ ಪತ್ರ, ಬಹುಮಾನ, ಟ್ರೋಫಿ ಹಾಗೂ ಚಂದನ ವಾಹಿನಿಯ ವತಿಯಿಂದ 2 ಪುಸ್ತಕವನ್ನು ಬಹುಮಾನವಾಗಿ ನೀಡ್ತಾ ಇದ್ದೀವಿ. ಕ್ವಿಜೇಬಲ್ನಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತಂಡ ಮಂಡ್ಯದ ಆಶಾ ಸದನ್ ಸ್ಪೆಷಲ್ ಶಾಲೆಯ ಸಂತೋಷ್ ಹಾಗೂ ಕಿಶೋರ್. ಇದೀಗ ಕ್ವಿಜೇಬಲ್ನ ಫೈನಲಿಸ್ಟ್ ತಂಡಗಳಿಗೆ ಫೆಲಿಸ್ಟೇಷನ್ ನಡೆಯಲಿದೆ. ಬೆಂಗಳೂರಿನ ಅಮೋಘ ಟ್ರಸ್ಟ್ನ ಶಬರೀಶ್ ಹಾಗೂ ಯತೀಶ್. ಕ್ವಿಜೇಬಲ್ನ ಇನ್ನೊಂದು ಫೈನಲಿಸ್ಟ್ ತಂಡ ಚಿಕ್ಕಬಳ್ಳಾಪುರದ SRC ಶಿಡ್ಲಘಟ್ಟದ ನಿರಂಜನ್ ಹಾಗೂ ನಂದನ್ ರೆಡ್ಡಿ. ಕ್ವಿಜೇಬಲ್ನ ಇನ್ನೊಂದು ಫೈನಲಿಸ್ಟ್ ತಂಡ ರಾಯಚೂರು ವಲಯದ ಆಶಾದೀಪ ಸ್ಪೆಷಲ್ ಸ್ಕೂಲ್ನ ಶ್ರೀನಿಧಿ ಹಾಗೂ ವೈಷ್ಣವಿ. ಇಲ್ಲಿಗೆ ಕ್ವಿಜೇಬಲ್ನ ಮೊದಲ ಕ್ಯಾಟಗರಿ ID ಸೀನಿಯರ್ ಮುಕ್ತಾಯ ಆಗಿದೆ. ನೋಡಿದ್ರಲ್ಲ ಈ ಮಕ್ಕಳಲ್ಲೂ ಎಷ್ಟು ಪ್ರತಿಭೆ ಇದೆ ಅಂತ. ಇನ್ನು 3 ಕ್ಯಾಟಗರಿಯ ಕ್ವಿಜೇಬಲ್ ನಡೆಯುತ್ತೆ ಮುಂದಿನ ಸಂಚಿಕೆಗಳಲ್ಲಿ. ದಯವಿಟ್ಟು ನೋಡಬೇಕು.
ಇಲ್ಲಿಗೆ ಕ್ವಿಝೇಬಲ್ ಅಂತ್ಯ ಆಗ್ತಾ ಇದೆ. ನಾನು ನಿಮ್ಮ ಕ್ವಿಜ್ ಮಾಸ್ಟರ್ ಮೇಘ್ವಿ ಮಂಜುನಾಥ್. ನಮಸ್ಕಾರ.